ಬಂಡಾಯ ಬೇಗುದಿಲ್ಲ ಹೇಗೆ ವರಿಷ್ಠರು ಕೂಡ ಸಂದೇಶ ಕಳಿಸ್ತಾರೆ ಮತ್ತು ನಮ್ಮ ನಾಯಕರು ಕೂಡ ಭೇಟಿ ಆಗ್ತಾರೆ. ನಿನ್ನೆ ಯಡಿಯೂರಪ್ಪರ್ಜಿ ಹತ್ರ ಮಾತಾಡಿದ್ದೀವಿ. ಒಂದು 2 ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪರ ಅಗಾಧವಾಗಿರುವಂಥ ಸ್ನೇಹ ಹಲವಾರು ಬಾರಿ ಈ ಥರ ವ್ಯತ್ಯಾಸಗಳು ಉಂಟಾಗಿ ಮತ್ತು ಒಂದಾಗಿರುವಂಥದ್ದು ಹಲವಾರು ಬಾರಿ ಇದೆ. ಅವ್ರು ಗುಟ್ಟು ಇವ್ರಿಗೆ ಗೊತ್ತು, ಇವ್ರು ಗುಟ್ಟು ಅವ್ರಿಗೆ ಗೊತ್ತು. ಹೀಗಾಗಿ ಅತ್ಯಂತ ಸೌಹಾರ್ದಯುತವಾಗಿ ಒಂದು 2 ದಿನಗಳಲ್ಲಿ ಬಗೆಹರಿತಿದ್ದಾರೆ ಅಂತ ವಿಶ್ವಾಸ. ಸರ್, ಅವರು ಕ್ಷೇತ್ರದಲ್ಲಿ ಹಾವೇರಿ ಕ್ಷೇತ್ರದಲ್ಲೂ ಅಡ್ಡಾಡಿದ್ರು ಈಶ್ವರಪ್ಪನ ಮಗ, ಅದು ಪರಿಣಾಮ ಬೀರ್ಬೋದು ನಿಮ್ಮ ಮೇಲೂ? ಇಲ್ಲ, ಏನು ಪರಿಣಾಮ ಬೀರೋದಿಲ್ಲ. ಅವ್ರಿಗೆ ಗೊತ್ತಿದೆ ನನ್ನ ನಿಲುವೇನು ಪ್ರಶ್ನೆ ಇರುತ್ತೆ. ಜೆಡಿಎಸ್ ಜೊತೆಗೆ ಟಿಕೆಟ್ ಹಂಚಿರುತ್ತಾರೆ ಅದು ಕೂಡ ಇಲ್ಲ, ಅದು ನಡೀತಾ ಇದೆ. ನಿನ್ನೆ ಅಮಿತ್ ಶಾ ಜೊತೆಗೆ ಮಾತಾಡಿದ್ದಾರೆ. ನಾಳೆ ನಾಡದಲ್ಲಿ ಎಲ್ಲ ಅವರು ಸೀಟುಗಳ ಪ್ರಕಟಣೆ ಮಾಡ್ತಾರೆ. ಹಾವೇರಿ ಮೋದಿಯವರು ಇಲ್ಲ, ಇನ್ನೂ ಏನು ಫಿಕ್ಸ್ ಆಗಿಲ್ಲ. ಬಂಡಾಯ ಬೇಗುದಿಲ್ಲ ಹೇಗೆ ವರಿಷ್ಠರು ಕೂಡ ಸಂದೇಶ ಕಳಿಸ್ತಾರೆ ಮತ್ತು ನಮ್ಮ ನಾಯಕರು ಕೂಡ ಭೇಟಿ ಆಗ್ತಾರೆ. ನಿನ್ನೆ ಯಡಿಯೂರಪ್ಪರ್ಜಿ ಹತ್ರ ಮಾತಾಡಿದ್ದೀವಿ. ಒಂದು 2 ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪರ ಅಗಾಧವಾಗಿರುವಂಥ ಸ್ನೇಹ ಹಲವಾರು ಬಾರಿ ಈ ಥರ ವ್ಯತ್ಯಾಸಗಳು ಉಂಟಾಗಿ ಮತ್ತು ಒಂದಾಗಿರುವಂಥದ್ದು ಹಲವಾರು ಬಾರಿ ಇದೆ. ಅವ್ರ ಗುಟ್ಟು ಇವ್ರಿಗೆ ಗೊತ್ತು, ಇವ್ರ ಗುಟ್ಟು ಅವ್ರಿಗೆ ಗೊತ್ತು. ಹೀಗಾಗಿ ಅತ್ಯಂತ ಸೌಹಾರ್ದಯುತವಾಗಿ ಒಂದು 2 ದಿನಗಳಲ್ಲಿ ಬಗೆಹರಿತಿದ್ದಾರೆ ಅಂತ ವಿಶ್ವಾಸ. ಸರ್, ಅವರು ಕ್ಷೇತ್ರದಲ್ಲಿ ಹಾವೇರಿ ಕ್ಷೇತ್ರದಲ್ಲೂ ಅಡ್ಡಾಡಿದ್ರು ಈಶ್ವರಪ್ಪನ ಮಗ, ಅದು ಪರಿಣಾಮ ಬೀರ್ಬೋದು ನಿಮ್ಮ ಮೇಲೂ? ಇಲ್ಲ, ಏನು ಪರಿಣಾಮ ಬೀರೋದಿಲ್ಲ. ಅವ್ರಿಗೆ ಗೊತ್ತಿದೆ ನನ್ನ ನಿಲುವೇನು ಪ್ರಶ್ನೆ ಇರುತ್ತೆ. ಜೆಡಿಎಸ್ ಜೊತೆಗೆ ಟಿಕೆಟ್ ಹಂಚಿರುತ್ತಾರೆ ಅದು ಕೂಡ ಇಲ್ಲ, ಅದು ನಡೀತಾ ಇದೆ. ನಿನ್ನೆ ಅಮಿತ್ ಶಾ ಜೊತೆಗೆ ಮಾತಾಡಿದ್ದಾರೆ. ನಾಳೆ ನಾಡದಲ್ಲಿ ಎಲ್ಲ ಅವರು ಸೀಟುಗಳ ಪ್ರಕಟಣೆ ಮಾಡ್ತಾರೆ. ಹಾವೇರಿ ಮೋದಿಯವರು ಇಲ್ಲ, ಇನ್ನೂ ಏನು ಫಿಕ್ಸ್ ಆಗಿಲ್ಲ.